ಪುಟ್ಟ ಷಣ್ಮುಖ ನಾಯ್ಡು ಅವರಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ಬೇಕೇ ಬೇಕು, ಡಾಕ್ಟರ್ ನಳಿನಿಗೆ. ಇದೊಂದು ತಲೆನೋವಾಗೋಯ್ತು. ಈ ಹೋರಾಟ ಯಾಕೆ ಅಂತ ಕೇಳ್ಬೋದಾ? ಇವತ್ತು ಮಹಿಳೆಯರೆಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಫುಲ್ ಮುಂದೆ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲೇ ಈ ಮಿನಿಸ್ಟ್ರು ಡಾಕ್ಟರ್ ನಳಿನಿ ಅವ್ರನ್ನ ತಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟು ಅವ್ರ ತೀಟೆ ತೀರದ ಮೇಲೆ ಅವ್ರನ್ನ ಒಳ್ಳೆ ವೇಶ್ಯ ತರ ಮಾಧ್ಯಮದಲ್ಲಿ ಪ್ರತಿಬಿಂಬಿಸ್ತಾ ಇದಾರೆ. ಪರಿಹಾರ ಏನು ಅಂತ ಹೇಳ್ತೀರಾ? ಪರಿಹಾರ ಅಂದ್ರೆ ರಾಜೀನಾಮೆ ಕೊಡ್ಬೇಕು. ಏನ್ರಮ್ಮ ಕೊಡ್ಬೇಕು? ಬಹಿರಂಗವಾಗಿ ಡಾಕ್ಟರ್ ನಳಿನಿನ ಮಂತ್ರಿಗಳು ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಏ ರಾಕಿ, ಏನೋ ಮಾಡ್ತಾ ಇದ್ದೀರಾ? ಪೊಲೀಸ್ನವ್ರು ಹೇಳಿ ಆಚೆ ಕಳಿಸ್ರು. ಇದು ನನ್ನ ವಿಸಿಟಿಂಗ್ ಕಾರ್ಡು. ಈ ದುಡ್ಡಿಟ್ಕೋ, ಫುಲ್ ಹಾಕ್ಬೇಕು. ನನ್ ಫೋನ್ ಮಾಡಿ ಹೇಳು. ಹಾಯ್ ಬಾನು ಡಾರ್ಲಿಂಗ್. ಹಾಯ್ ಬಾನೆಲ್ಲು ನೀನೆ ಮುಗಿಯಲ್ಲು ನೀ. ಏನು ಅಣ್ಣ ಅದಕ್ಕೆ ಸೂಪರ್ ಅಣ್ಣ. ಬಿಳಿ ಪಟ್ಟೆಲಿ ಒಳ್ಳೆ ಹಂಸ ಇದ್ದಂಗ ಅವ್ರಣ್ಣ. ಬಾನು ಎಲ್ಲೋಗ್ತಾ ಇದ್ಯಾ? ಹೇಳಿ ಹೋಗೋದಕ್ಕೆ ನೀನೇ ನನ್ ಗಂಡನ. ಯಾರು ಬೇಡ ಅಂದ್ರು? ನಾನು ಅದಕ್ಕೆ ತಾನೇ ಕಾಯ್ತಾ ಇದ್ದೀನಿ. ಅದನ್ನ ಬಿಟ್ಬಿಟ್ಟು ಆ ಕಟಿಂಗ್ ನವನ್ ಜೊತೆ, ಆ ವಾಷಿಂಗ್ ನವನ್ ಜೊತೆ, ಆ ಸ್ಟಿಚ್ ಮಾಡೋನ್ ಜೊತೆ ಓಡಾಡ್ತಾ ಇದೆಯಲ್ಲ, ಅವೆಲ್ಲ ಏನು ಪ್ರಯೋಜನ ಆಗಲ್ಲ. ಸುಮ್ನೆ ನನ್ನ ಮದುವೆ ಆಗ್ಬಿಡು. ಜಾಸ್ತಿ ಆಯ್ತು. ಮುಗಿತ್ಯಾ ಬಾನು? ಮುಗಿದ್ರೆ ಏನೇನ್ ಮಾಡ್ತೀಯಾ? ನೀನೇನಾದ್ರೂ ಆ ಕೌನ್ಸಿಲರ್ಗೆ ಸಪೋರ್ಟ್ ಮಾಡದೆ ನನಗೆ ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ನಾನು MLA, ಆಮೇಲೆ ಮಿನಿಸ್ಟ್ರು, ಆಮೇಲೆ CM. ನನ್ನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಬರೀ ಕಾಲ್ ಮುರಿಯಲ್ಲ, ಪ್ರಾಣನೇ ಹೋಗುತ್ತೆ. ಒಂದು ತಿಳ್ಕೊ, ಚಿನ್ನದ ಸಹವಾಸ ಯಾವತ್ತಿದ್ರು ವಜ್ರದ ಜೊತೆನೆ. ಹೋಗು, ಇವತ್ತಲ್ಲ ನಾಳೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟವನೇ ನಾನು. ಅದು ಬಲವಂತ ಆದ್ರೂ ಚಿಂತೆ ಇಲ್ಲ. ಹಂಗೇನಾದ್ರೂ ಆದ್ರೆ ಅವತ್ತೇ ನಿನ್ ಕೊಲೆ. ಒಂದ್ ಚೆನ್ನಾಗ್ ತಿಳ್ಕೊ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ 7 ಜನ್ಮದಲ್ಲೂ ಆ ಡೋಬಿ ಕೃಷ್ಣನೇ ನನ್ ಗಂಡ. ವಿಲ್ಲನಾಗಿ ಚೇಂಜ್ ಆಗ್ಲೇಬೇಕನ್ರಿ. ಇವತ್ತು ನಿನ್ಗೆ ಏನೇನ್ ಇಷ್ಟನೋ ಅದ್ನೆಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನು. ಬಿಲ್ ನಾನೇ ಕೊಡ್ತೀನಿ. ಕುಯ್ದ್ರೆ ಮೈಯಲ್ಲಿ 2 kg ಮಾಂಸ ಇಲ್ಲ, ನನಗೆ ಮಾಂಸ ತಿನ್ನಕ್ಕೆ ಈ ಹೋಟ್ಲು ಕರ್ಕೊಂಡ್ ಬಂದಿದ್ಯಾ? ಅಲ್ಲ ಚಿನ್ನ, ತಿಪ್ಪಾರಳ್ಳಿನ ಏರಿಯಾದಲ್ಲಿ ಸುಂದರವಾದ ಮನೆಯಲ್ಲಿ ಪುಟ್ಟದಾದ ಲೈಟು, ಸುಂದರವಾದ ಹುಡುಗಿ ಜೊತೆನಲ್ಲಿ ಕೈಯಲ್ಲಿ ತಟ್ಟೆ, ಅದರೊಳಗಡೆ ಮುದ್ದೆ, ಬಸ್ ಸಾರು, ನೆಂಚ್ಕೊಳ್ಳಕ್ಕೆ ಪಲ್ಯ, ನೆಕ್ಕಕ್ಕೆ ಉಪ್ಪಿನಕಾಯಿ, ಅದನ್ನೆಲ್ಲ ಬಿಟ್ಟು 4 ದಿನ ಫ್ರಿಜ್ ಇಟ್ಟು ಕೊಡೋ ಈ ಅಳಸಲಿ ಊಟಕ್ಕೆ 5 ಸ್ಟಾರ್ ಹೋಟ್ಲ್ ಕರ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಯಾವ್ದು ನೋಡಿಬೇಕು ನೀನೇ ಹೇಳು. ಚಮ್ ನನ್ ಮಾತು, ಈ ಊಟಕ್ಕಿಂತ ನಮ್ ಡೋಬಿಘಾಟೆ ಬೆಸ್ಟ್ ಅಲ್ವಾ? ನೀರೇ ಇಲ್ಲ, ಟ್ಯಾಂಕ್ ಖಾಲಿಯಾಗಿ ಹೋಗಿದೆ. ಅವತ್ತು ಮಿನಿಸ್ಟ್ರು ಓಟ್ ಕೇಳಕ್ ಬಂದಾಗ 24 ಗಂಟೆ ನೀರ್ ಬರುತ್ತೆ ಅಂದ. 24 ತಿಂಗಳಾದ್ರೂ ನೀರ್ ಬಂದಿಲ್ಲ. ನೀವೆಲ್ಲ ಗಂಡಸ್ರು ಕೇಳ್ಬೇಕು. ಓಟ್ ಹೊತ್ತಲ್ವಾ? ಏನ್ ನಾವ್ ಇಬ್ರೇನ ಓಟ್ ಹಾಕಿರೋದು? ಸ್ತ್ರೀ ಶಕ್ತಿ ಗುಂಪು ಇಷ್ಟು ದೊಡ್ಡದಾಗಿದೆ, ಇವರೆಲ್ಲ ಓಟ್ ಹಾಕಿಲ್ವಾ? ಓಟ್ ಹಾಕಿದ್ದಕ್ಕೆ ಮತ್ತೆ ಧಿಕ್ಕಾರ, 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 ಧಿಕ್ಕಾರ. ಮಿನಿಸ್ಟ್ರಿಗೆ ಧಿಕ್ಕಾರ, ಮಿನಿಸ್ಟ್ರಿಗೆ ಧಿಕ್ಕಾರ, ಮಿನಿಸ್ಟ್ರಿಗೆ, ಮಿನಿಸ್ಟ್ರಿಗೆ. ಶಾಂತಿ. ಕೂಲ್, ಕ್ವೈಟ್. ತಿರುಪತಿ ತಿಮ್ಮಪ್ಪನೋಪಾದಿಯಲ್ಲಿ ಮಾನ್ಯ ಸಚಿವರೇ ಆಗಮಿಸಿದ್ದಾರೆ. ನಿಮ್ಮ ಕುಂದು ಕೊರತೆಗಳು ಏನಾದ್ರೂ ಇದ್ರೆ ಒಂದ್ ಅರ್ಜಿ ಕೊಡಿ, ಅವರೆಲ್ಲ ಬಗೆಹರಿಸ್ತಾರೆ. ಅರ್ಜಿಗಳನ್ನ ಟೊನ್ನುಗಟ್ಲೆ ಕೊಟ್ಟಿದ್ದೀನಪ್ಪ. ಒಂದ್ ಅರ್ಜಿಗಾದ್ರೂ ಒಂದ್ ಉತ್ತರ ಬಂದಿಲ್ಲ. ಈ ಏರಿಯಾದಲ್ಲಿ ನೀರಿಲ್ಲ, ಹೆಸರಿಗೊಂದು ಸ್ಕೂಲ್ ಐತೆ, ಟೀಚರ್ ಇಲ್ಲ. ಯಾರೋ NGOಗಳು ಬರ್ತಾರೆ, ಪುಸ್ತಕ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಮಿನಿಸ್ಟರ್ ಆಗಿ ನೀನ್ ಏನಪ್ಪ ಕೊಟ್ಟಿದ್ದೀಯಾ? ಮುಚ್ಕೊಳಮ್ಮ ಬಾಯ್ನ. ನೀನ್ ತಾನೇ ಏರಿಯಾ ಕಾರ್ ಬಿಟ್ರು, ಹೋಗಿ ಕಾರ್ಪೊರೇಷನ್ ಅಲ್ಲಿ ಕೇಳ್ಬೇಕು. ನಮ್ಮ ಯಜಮಾನ್ರಿಗೆ ಯಾಕೆ ತೊಂದ್ರೆ ಕೊಡ್ತೀಯಾ? ನನ್ನ ಎದುರುಗಡೆ ಡೆಪಾಸಿಟ್ ಕಳ್ಕೊಂಡು ಸೋತಿರೋ ನಿನಗೆ ಇಷ್ಟು ವಾಯ್ಸ್ ಆದ್ರೆ ಫುಲ್ ಮೆಜಾರಿಟಿಲಿ ಬಂದಿರೋ ನನಗೆ ಎಷ್ಟು ವಾಯ್ಸ್ ಇರಬೇಕು? ವಾಯ್ಸ್ಲೆಸ್ ನಾನ್ ಸೆನ್ಸ್. ನನಗೂ ಓಟ್ ಹಾಕ್ದಂಗೆ ನಿಮಗೂ ಓಟ್ ಹಾಕ್ಬಿಟ್ಟು ಈ ಜನ ಗೆಲ್ಸಿ ಮಿನಿಸ್ಟರ್ ಮಾಡವ್ರೆ. ಆ ಋಣ ನಿಮ್ಮೇಲೆ ಐತೆ.
ಏನ್ ಸ್ವಾಮಿ ಅದಕ್ಕೆ ಅಂತಲೇ 5 ವರ್ಷ ಟೈಮ್ ಕೊಟ್ಟವ್ರೆ. ಅದ್ರಲ್ಲಿ 2 ವರ್ಷ ತುರಾಯಿ ಹಾಕ್ಸ್ಕೊಂಡ್ ಭಾಷಣ ಮಾಡೋದ್ರಲ್ಲೇ ಮುಗಿಸ್ಬಿಟ್ರಿ. 2 ವರ್ಷ ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಒಳ್ಳೆ ಕಪ್ಪೆಗಳೇ ಎಗರ್ಲಾಡ್ದಂಗೆ ಎಗರ್ಲಾಡ್ಬಿಟ್ರಿ. ಎಲ್ಲೆಲ್ಲಿ ಎಷ್ಟೆಷ್ಟು ಸಿಕ್ತದೋ ಅಂತ ನೋಡ್ಕೊಂಡ್ ನಿಂತು ಬಿಟ್ರಿ. ಇರೋದ್ 1 ವರ್ಷ ಸ್ವಾಮಿ. ಈ ಜನಕ್ಕೆ ಸ್ವಲ್ಪ ಕೆಲಸ ಮಾಡಿ, ಇಲ್ಲ ಅಂದ್ರೆ ತಿರ್ಗಾ ಇಲ್ಲೇ ಓಟ್ ಕೇಳಕ್ ಬತ್ತೀರ ಗೊತ್ತೋ? ಏನ್ರ ನಾನ್ ಹೇಳಿ ಸರಿನಾ? ರೇ ಮಿನಿಸ್ಟರ್, ನಿಮ್ಮ ಆ ಶಕ್ತಿ ಈ ಸ್ತ್ರೀ ಶಕ್ತಿ ಮುಂದೆ ನಿಶಕ್ತಿ. ಕೌನ್ಸಿಲಕ, ನೋಟು ಬಾಟ್ಲಿ ಮುಂದೆ ನಿನ್ ಶಕ್ತಿ ಅಲ್ಲ ನಿಶಕ್ತಿ. ಹಿಂದೆ ನೋಡು ನನ್ನ ಶಕ್ತಿ. ನಿಮ್ಮಿಂದ ಇರೋರೆಲ್ಲ ಗುಂಡಾಗಳು. ಇಂಥ ಗುಂಡ್ ಹಾಕೋರು ನಿಮಗ ಅಧಿಕಾರ ಇರೋವರೆಗೂ ಬೆಲ್ಲಕ್ಕೆ ನೊಣ ಮುತ್ಕೊಳ್ಳೋ ಹಂಗ ಇವರೆಲ್ಲ ಮುತ್ಕೊಂತಾರೆ. ಒಂದು ಸಲ ಅಧಿಕಾರ ಹೋಯ್ತು, ಈ ನೊಣಗಳೆಲ್ಲ ತಿಪ್ಪೆ ಮೇಲೆ ಹೋಗಿ ಕುತ್ಕೊಂತವೆ. ನಮ್ಮ ಜನ ಅಂತವ್ರಲ್ಲ ರೀ. ನಮ್ಮ ಜನ ಯಾವಾಗ್ಲೂ ನಮ್ಮಿಂದೆ ಪರ್ಮನೆಂಟ್. ನಿಮ್ಮ ಜನ ನಿಮ್ಮಿಂದೆಗಡೆ ಯಾವಾಗ್ಲೂ ಟೆಂಪರ್ವರಿ ಟೆಂಪರ್ವರಿ ಟೆಂಪರ್ವರಿ. ಅಣ್ಣ ಅಣ್ಣ ನೀವು ಕೇಳ್ರಣ್ಣ, ಅಕ್ಕ ಒಬ್ರೇ ಮಾತಾಡ್ತಾ ಇದಾರೆ. ನಮಸ್ಕಾರ ಸರ್. ಕೇಳು ಕೇಳು. ಯಾಕೋ